ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಚಿಕ್ಕು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾನು ನನ್ನ ಲಾಗಲ್ಲಿ ತೋರಿಸ್ಬೇಕು ಅಂದ್ಕೊಂಡಿರೋದು ಮೀಶೋಯಿಂದ ಒಂದೆರಡು ಐಟಮ್ನ ನಾನು ಆರ್ಡ್ರ್ ಮಾಡಿದೆ. ಅದು ಇವತ್ತು ಬಂದಿದೆ, ಅದನ್ನು ತೋರಿಸ್ಬೇಕು ಅಂತಲೇ ನಾನು ಇವತ್ತು ಕೂತಿದ್ದೀನಿ. ಸೊ ಹಾಗಾದರೆ ಬನ್ನಿ, ಏನು ಆರ್ಡ್ರ್ ಮಾಡಿದೆ, ಹೇಗಿದೆ ಅದರ ಕ್ವಾಲಿಟಿ. ಆಲ್ರೆಡಿ ಒಂದನ್ನು ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೀವಿ. ಸೊ ಇನ್ನೊಂದು ಹಾಗೆ ಇದೆ, ಆದರೂ ಪರವಾಗಿಲ್ಲ, ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಇದೆ, ಕ್ವಾಲಿಟಿ ವರ್ತಾ ಇಲ್ವಾ ಅನ್ನೋದನ್ನು ನೀವು ಸಹ ತಿಳಿಸ್ಕೊಡಿ. ಸೊ ನೋಡಿ ಫ್ರೆಂಡ್ಸ್, ನಾನು ಆಗಲೇ ಹೇಳಿದ್ದೆ ಮೀಶೋಲ್ಲಿ ನನಗೆ ಕೆಲವೊಂದು ಪ್ರಾಡಕ್ಟ್ನ ಅಂದರೆ ಆರ್ಡ್ರ್ ಮಾಡಿದೆ ಅಂತ. ಸೊ ಇದು ಅನ್ಬಾಕ್ಸ್ ಮಾಡಿದ್ದೀನಿ ನಾನು. ಸೊ ಇದನ್ನು ನೀವು ಯಾವ ರೀತಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ದೇವ್ರ ಮನೆಯಲ್ಲೂ ಸಹ ನೀವು ಇದನ್ನು ಇಡ್ಬೋದು. ಸೊ ಇಲ್ಲಿ ಫ್ಲವರ್ ಹಾಕಿ, ನೀರು ಹಾಕಿ, ಫ್ಲವರ್ ಹಾಕಿ ಇಡ್ಬೋದು. ಇಲ್ಲಿ ಒಂದೊಂದೇ ಬತ್ತಿಗಳನ್ನ ಇಟ್ಟು ನೀವು ದೀಪನೂ ಸಹ ಹಚ್ಬೋದು. ಈ ಕೃಷ್ಣ ವಿಗ್ರಹ ಅಥವಾ ಸಾಯಿಬಾಬಾ ವಿಗ್ರಹ ಏನಾದರೂ ನಿಮ್ಮ ಮನೆಗಳಲ್ಲಿದ್ದರೆ, ದೇವ್ರ ಮನೇಲಿ ಅದ್ರ ಮುಂದೆನೂ ಸಹ ನೀವು ಪೂಜೆ ಮಾಡೋಕ್ಕೆ, ಅಂದರೆ ಈ ಹೂವು ಹಾಕಿ ಡೆಕೋರೇಟ್ ಮಾಡೋಕ್ಕೂ ಸಹ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕೆಲವೊಂದು ಟೈಮಲ್ಲಿ ಹಬ್ಬಗಳು ಮಾಡ್ತೀವಲ್ವ ನಾವು, ವರಮಹಾಲಕ್ಷ್ಮಿ ಆಗಲಿ, ಗಣೇಶ ಹಬ್ಬ ಆಗಲಿ, ಕೃಷ್ಣ ಜನ್ಮಾಷ್ಟಮಿ ಆಗಲಿ, ಆ ಟೈಮಲ್ಲೂ ಸಹ ನೀವು ಇದನ್ನು ಇಡ್ಬೋದು. ಸೊ ಇದು ವರ್ತ್ ಅಂತಲೇ ಹೇಳ್ಬೋದು. ಇದು ಒಂದು 180 ರುಪೀಸ್ಗೆಲ್ಲ ನನಗೆ ಸಿಕ್ಕಿರುವಂತಹ ಒಂದು ಪ್ರಾಡಕ್ಟ್ ಇದು. ಸೊ ನೋಡ್ತಾ ಇದ್ದೀರಲ್ಲ, 180ಗೆಲ್ಲ ಸಿಕ್ಕಿರುವಂಥ ಪ್ರಾಡಕ್ಟು. ಸೊ ತುಂಬ ಚೆನ್ನಾಗಿರುತ್ತೆ ಇದು. ಇದನ್ನು ಸಹ ನೀವು ಪರ್ಚೇಸ್ ಮಾಡ್ಬೋದು. ನಿಮಗೂ ಒಂದು ಹೆಲ್ಪ್ ಆಗಲಿ ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಅಂದರೆ ಗಟ್ಟಿನೂ ಇಲ್ಲ, ಟೊಳ್ಳು ಇಲ್ಲ, ಆ ರೀತಿಯಂತಹ ಇರುವಂತಹ ಒಂದು ಪ್ರಾಡಕ್ಟ್ ಅದು. ಸೊ ನೆಕ್ಸ್ಟ್ ನಾನು ಬೆಡ್ಶೀಟ್ ಬುಕ್ ಮಾಡಿದ್ದೆ. ನೋಡಿ, ಬೆಡ್ಶೀಟ್ ಬಂದಿದೆ. ಸೊ ಇದು ಅರೌಂಡ್ ನನಗೆ 345 ಏನೋ ಬಿದ್ದಿದೆ. ಇದನ್ನು ಸಹ ನಾನು ಮೀಶೋಲೇ ಬುಕ್ ಮಾಡಿರುವಂತಹ ಒಂದು ಪ್ರಾಡಕ್ಟು. ಕಾಣಿಸ್ತಾ ಇದೆ ಅನ್ಕೋತೀನಿ. 364 341 ರುಪೀಸು. ತುಂಬ ಚೆನ್ನಾಗಿದೆ. ಮಕ್ಕಳಿರೋ ಮನೇಲಿ ಎಷ್ಟೇ ಬೆಡ್ಶೀಟ್ ಇದ್ರೂ ಸಹ ಯೂಸ್ ಆಗ್ತಾನೇ ಇರುತ್ತೆ. ನೋಡಿ, ಕಾಟನ್ ಬೆಡ್ಶೀಟು ತುಂಬ ಚೆನ್ನಾಗಿದೆ ಅಲ್ಲ. ಮೇನ್ ಪ್ರಾಬ್ಲಮ್ ಏನು ಅಂದರೆ, ಯಾವಾಗಲೂ ನಮ್ಮ ಮನೆಗೆ ಪಿಲ್ಲೋ ಕವರ್ದೇ ಪ್ರಾಬ್ಲಮ್ಮು. ಕಿಂಗ್ ಸೈಜೇ ಬುಕ್ ಮಾಡಿರ್ತೀನಿ ನಾನು. ನೋಡಿ, ಕಿಂಗ್ ಸೈಜೇ ಬುಕ್ ಮಾಡಿರ್ತೀನಿ, ಆದರೂ ನಮ್ಮ ಮನೇಲಿರೋ ಪಿಲ್ಲೋಗೆ ಚಿಕ್ಕನೇ ಆಗೋದು ಬೆಡ್ಶೀಟ್ ಇದು, ಅಂದರೆ ಪಿಲ್ಲೋ ಕವರು. ಬೆಡ್ಶೀಟ್ ತುಂಬ ಚೆನ್ನಾಗಿರುತ್ತೆ, ಪಿಲ್ಲೋ ಕವರ್ ಟೈಟ್ ಆಗೋಗಿರುತ್ತೆ. ಸೊ ಅದೊಂದು ಬೇಜಾರಿದೆ. ಸೊ ನೋಡೋಣ, ಅಂದರೆ ಈ ಒಂದು 349ಗೆ ನಾವು ಕೊಟ್ಟಿರೋಂಥ ರೇಟ್ಗೆ ಇದು ವರ್ತ್ ಅಂತಲೇ ಅನ್ಕೋತೀನಿ. ಯಾಕಂದರೆ ಜಾಸ್ತಿ ಬೇಕು ಅಂತಲೂ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಚೆನ್ನಾಗಿದೆ. ಸೊ ನೀವು ಸಹ ಇದನ್ನು ಶಾಪ್ ಮಾಡ್ಬೋದು. ನೋಡಿ, ನಾನು ಇದಕ್ಕೆ ಇಷ್ಟ ಆಗಿರೋದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿದ್ರಲ್ಲ, ನಾನು ಮೀಶೋಲಿ ಏನೆಲ್ಲ ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ ಅಂತ. ಅದು ಸಾಕಷ್ಟು ನಾನು ಆರ್ಡ್ರ್ ಮಾಡಿದ್ದೆ, ಬಟ್ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಅನ್ಬಾಕ್ಸ್ ಮಾಡಿಬಿಟ್ಟಿರ್ತಾನೆ ನನ್ನ ಮಗ ಆಗಲಿ ನಾನಾಗಲಿ, ಅನ್ಬಾಕ್ಸ್ ಮಾಡಿಬಿಟ್ಟಿರ್ತೀವಿ. ಬಟ್ ಆದರೂ ಇವತ್ತು ಅನ್ಬಾಕ್ಸ್ ಮಾಡಿದ್ರೂ ಸಹ ನಿಮಗೆ ತೋರಿಸ್ಬೇಕು ಅನ್ನೋದಿತ್ತು, ಅದಕ್ಕೋಸ್ಕರ ತೋರಿಸಿದ್ದೀನಿ. ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಬೆಡ್ಶೀಟ್ ಆಗಲಿ, ಇಲ್ಲ ಒಂದು ಫ್ಲವರ್ ಸ್ಟ್ಯಾಂಡ್ ಆಗಲಿ, ಯಾರೆಲ್ರಿಗೂ ಬೇಕು ಎಲ್ಲರೂ ಮೀಶೋಲಿ ನೀವು ನೋಡಿ. ಅಥವಾ ನಿಮಗೆ ಈ ಒಂದು ಪ್ರಾಡಕ್ಟ್ ಲಿಂಕ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಶಾರ್ಟಾಗಿ ಮಾಡಿರುವಂಥ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ. ಸೊ ಎಲ್ಲರೂ ಏನು ಮಾಡಬೇಕು ಗೊತ್ತೇ ಇದೆಯಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪೂರ್ತಿ ವೀಡಿಯೋನ ನೋಡಿ. ಅರ್ಧ ವೀಡಿಯೋ ನೋಡಿಬಿಡಿ, ನೀವು ಪೂರ್ತಿ ವೀಡಿಯೋನ ನೋಡಿ ಆಮೇಲೆ ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಏನು ಮಾಡಬೇಕು, ನಮ್ಮ ಚಾನಲಲ್ಲಿ ಯಾವೆಲ್ಲ ವೀಡಿಯೋ ಇದೆ ಪ್ರತಿಯೊಂದು ವೀಡಿಯೋಗೂ ಹೋಗಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ ಅಂತ ಹೇಳ್ತಾ, ಲವ್ ಯು ಆಲ್, ಟಾಟಾ, ಬಾಯ್.